ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಕೃಷ್ಣಾ ನದಿಗೆ ಬಾಗಿನವನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಜರುಗಿತ್ತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ನಾಗನೂರು ಗ್ರಾಮದ ಹಾಗೂ ಚಿಕ್ಕಪಡ್ಸಲಗಿ ಗ್ರಾಮದ 2 ಗ್ರಾಮದ ಹಿರಿಯರು ಹಾಗೂ ಯುವಕರು ಸೇರಿಕೊಂಡು ಮೈದುಂಬಿ ಹರಿಯುತ್ತಿರುವಂತಹ ಕೃಷ್ಣಾ ನದಿಗೆ ಬಾಗಿನವನ್ನು ಅರ್ಪಿಸಿದರು. ಇದೇ ಸಂದರ್ಭದಲ್ಲಿ ಮಲ್ಲಪ್ಪ ಜಕನೂರ್ ಹಾಗೂ ಲಕ್ಷ್ಮಣ ಬಡಿಗೇರಿವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುತ್ತೈದೆಯರಿಗೆ ಉಡಿ ತುಂಬಿ ನಂತರ ಕೃಷ್ಣಾ ನದಿಗೆ ಬಾಗಿನವನ್ನು ಅರ್ಪಿಸುತ್ತೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು, ಯುವಕರು, ಹಿರಿಯರು ಎಲ್ಲರೂ ಸೇರಿಕೊಂಡು ಅನ್ನಪ್ರಸಾದವನ್ನು ಸವಿದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ ಅವರು ಅನ್ನಪ್ರಸಾದವನ್ನು ಸವಿದರು. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರಾದಂತಹ ಶಿವಪ್ಪ ಜಕನೂರ್, ಶ್ರೀಶೈಲ್ ಕೊಪ್ಪದ್ ನೇಮಣ್ಣ ಜಕನೂರ್, ಪದಮಣ್ಣ ಜಕನೂರ್, ಮಹಾವೀರ್ ತೇರ್ದಾಳ್, ಅಜಿತ್ ಸನಾಳ್, ಶಕರಪ್ಪ ಅಂಬಿಗೇರ್, ದರಿಯಪ್ಪ ಅಂಬಿಗೇರ್ ಹಾಗೂ 2 ಗ್ರಾಮದ ಯುವಕರು, ಹಿರಿಯರು ಕೂಡ ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಶ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಪಂಚಮುಖದ ನಮಗೆ ಬೆಲ್ಲನಂತಿ ಮಾಡಿ ನಾಗನೂರು ಗ್ರಾಮದ ಮಲ್ಲಪ್ಪ ಅಣ್ಣಪ್ಪ ಜಕನೂರ್ ಇವ್ರ ತೋಟದಲ್ಲಿ ಪ್ರತಿ ವರ್ಷದಂತೆ ಈಗ 3 ವರ್ಷ ಆತ್ರಿ ನಾವು ಮುತ್ತೈದೆಯರಿಗೆ ಮಾಡತ್ತಿ ಒಳಗಂಗ ಅವ್ರು ಉಡಿ ತುಂಬ್ತೀವ್ರಿ ಮತ್ತ ಬಾಗಿನ ಅರ್ಪಿಸ್ತೀವ್ರಿ. 3 ವರ್ಷ ಆತ್ರಿ. ವರ್ಷ 100 ಮಂದಿ ಮ್ಯಾಲ ಇರ್ತೈತ್ರಿ ಮಂದಿ. ಇಟ್ಟೆಲ್ಲಾ ಮಂದಿ ವರ್ಷ ಬರ್ತಾರ್ರಿ ಇಲ್ಲಿ. ತೆಪ್ಪ ಬಿಡ್ತೀವ್ರಿ. ತೆಪ್ಪ ಬಿಡುದು, ಬಾಗಿನ ಅರ್ಪಿಸೋದು. ಮುತ್ತೈದೆಯರು 100 ಮಂದಿ ತನ ಬರ್ತಾರೆ. 3 ವರ್ಷ. ಚಿಕ್ಕಪಡ್ಸಲಗಿ ನಾಗನೂರು ಗ್ರಾಮ 2 ಗ್ರಾಮದ ಕೂಡಿ ನಾವು ಒಳಗಂಗ ಉಡಿ ತುಂಬುದು, 100-150 ಮಂದಿ ಮುತ್ತೈದೆಯರಿಗೆ ಉಡಿ ತುಂಬ್ತೇವೆ. ಎಲ್ಲ ಬಾಗಿನ ಅರ್ಪಿಸ್ತೇವೆ. ವರ್ಷ ಮಾಡ್ಕೊತ ಹೋಗ್ತೇವೆ.